ಖಾಸಗಿ ಒಳಗೆ ಹೋಗೋದು ನಮ್ಮ ಬಿಡ ಆಯ್ತು ನೀ 5,000 ರೂಪಾಯಿಗೆ ಬಾ ಇಲ್ಲಾಂದ್ರೆ ಇಲ್ಲ ಇನ್ನೊಬ್ರು ಬರ್ತಾರ ಅಂತ ಈ ಥರ ನಮ್ಗೆ ನರ್ಸಿಂಗ್ ಕಾಲೇಜ್ ನಮ್ಗೆ ಕಿಮ್ಮತ್ತೇ ಇಲ್ಲ ಆಗಿತ್ತು ನರ್ಸಿಂಗ್ ಮಾಡ್ತವ್ರಿ. ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ನಾವು ಡ್ಯೂಟಿಗಂತ ಬೇರೆ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಸೈಡ್ ಹೋದ್ಮೇಲೆ 6,000ದಿಂದ 7,000 ಈ ಸ್ಯಾಲ್ರಿ ಆಗಿ ಕೊಡ್ತಾರೆ. ಇಷ್ಟು ಕೊಟ್ಟರೆ ಯಾರ್ದಿಗೂ ಸಫಿಸಿಯೆಂಟ್ ಆಗಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ನಿರ್ಧಾರವನ್ನು ಕೈಬಿಟ್ಟು ಪ್ಯೂರ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡುವಂಥ ಉದ್ದೇಶವನ್ನು ನೀವು ಇಟ್ಕೊಂಡು ಪ್ರಾರಂಭ ಮಾಡಿದರೆ ಮಾತ್ರ ಈ ಹೋರಾಟಕ್ಕೆ ನಾವು ಇವತ್ತು ವಿದಾಯ ಹೇಳ್ತೇವೆ. ಇಲ್ಲಪ್ಪ ಅಂತಂದರೆ ಬಿಜಾಪುರ ಬಂದ್ ಮಾಡುವ ಇಲ್ಲಿಯ ರಾಜಕಾರಣಿಗಳ ಹಿತಾಸಕ್ತಿ ಇದ್ರೆ ಖಂಡಿತವಾಗ್ಲೂ ಪ್ರಾರಂಭ ಆಗ್ತಿತ್ತು. ಸರ್ಕಾರದ ವಿರುದ್ಧವೇ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಖಾಸಗೀಕರಣಗೊಳಿಸುವಂತ ಸರ್ಕಾರದ ಅಡಿಯಲ್ಲೇ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಉದ್ದೇಶಿತ PPP ಮಾದರಿಯನ್ನು ಕೈಬಿಟ್ಟು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಕೋರುತ್ತೇವೆ. ಮಾನ್ಯರೇ, ವಿಜಯಪುರ ಜಿಲ್ಲೆ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಹಲವಾರು ಸಮಸ್ಯೆಗಳಿಂದ ಬರಗಾಲಕ್ಕೆ ತುತ್ತಾಗುತ್ತಾ ಬಂದಿದ್ದು, ಪಂಚನದಿಗಳ ನಾಡಾಗಿದ್ದರೂ ಕೂಡ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿರತಕ್ಕಂಥ ವಿಜಯಪುರ ಜಿಲ್ಲೆ ಇವತ್ತು ಹಲವಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಬೇಕು ಎಂದು ಹಲವಾರು ದಶಕಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ ಆವರಣ ಇದಕ್ಕೆ ಸೂಕ್ತವಾದ ಜಾಗವಾಗಿದ್ದು 149 ಎಕರೆಗೂ ಹೆಚ್ಚು ಸ್ಥಳಾವಕಾಶ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ. ಅದೇ ರೀತಿ ಎಲ್ಲ ವಿಭಾಗಗಳು, ತಾಯಿ ಮಕ್ಕಳ ಆಸ್ಪತ್ರೆ, ವಿವಿಧ ವಿಭಾಗಗಳು ಕೂಡ ಹೊಂದಿರತಕ್ಕಂಥ ಸುಸಜ್ಜಿತ ಕಟ್ಟಡ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೊಂದಿದೆ. ಆದರೆ ದುಃಖಕರ ಸಂಗತಿ ಏನೆಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಎನ್ನುವಂತಹ ಖಾಸಗಿ ಕುಳಗಳ ಹುನ್ನಾರಿನಿಂದ ಮೊದಲು ಈ ಇಡೀ ಜಾಗವನ್ನ ಮಾರಾಟ ಮಾಡಲು ಹೊರಟಿರತಕ್ಕಂಥ ವಿಜಯಪುರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ನಾವು ಧಿಕ್ಕಾರವನ್ನು ಹೇಳುತ್ತಾ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆಯ ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಇದರ ಪರಭಾರೆ ಮಾಡಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಜಯಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ಯುವಜನರು ಇಂದು ಬೀದಿಗೆ ಬಂದಿದ್ದೇವೆ. ಮುಂದಿನ ದಿನಮಾನದಲ್ಲಿ ಏನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗುವವರೆಗೂ ಕೂಡ ವಿದ್ಯಾರ್ಥಿ ಯುವಜನರು ಬೀದಿಗಿಳಿಬೇಕಾಗ್ತದೆ ಎನ್ನುವಂತ ಎಚ್ಚರಿಕೆಯೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು. ಉದ್ದೇಶಿಸ PPP ಮಾದರಿ ಖಾಸಗಿ ಸಹಭಾಗಿತ್ವದ ಕಾಲೇಜನ್ನ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ ಈ ಕಡೆ ನೋಡಿ ಸರ್, ಶ್ರೀನಿವಾಸ್ ಸರ್ ಈ ಕಡೆ ನೋಡ್ರಿ. ಗೋಡ ಏನಿಂದ ಆಯ್ತು ಹೋರಿ ತೊಗೊಳ್ತೀವಿ. ಆಯ್ತು ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾ ಘಟಕದಿಂದ ವಿಜಯಪುರ ಜಿಲ್ಲೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಉದ್ದೇಶಿಸಿ PPP ಮಾಡಿದ ಕೈಬಿಟ್ಟು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಕೋರಿ ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ಸ್ವೀಕರಿಸ್ತಾ ಇದ್ದೀನಿ, ಮಾನ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ.
ಕರ್ನಾಟಕದಲ್ಲಿ ಎಷ್ಟೋ ಮೆಡಿಕಲ್ ಕಾಲೇಜ್ ಮತ್ತು ನರ್ಸಿಂಗ್ ಕಾಲೇಜ್ ಇದಾವೆ. ನರ್ಸಿಂಗ್ ಕಾಲೇಜ್ಗೆ ಹಚ್ಚಬೇಕಂದ್ರೆ ಇವಾಗ 1 ಲಕ್ಷದಿಂದ 1.5 ಲಕ್ಷ ತನಕ ಡೊನೇಷನ್ ಕಾಲೇಜ್ ಫೀಯನ್ನು ಕೇಳ್ತಾರೆ. ಅದು ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ನಾವು ಡ್ಯೂಟಿಗಂತ ಬೇರೆ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಸೈಡ್ ಹೋದ್ಮೇಲೆ 6,000ದಿಂದ 7,000 ಇಷ್ಟೇ ಇದನ್ನು ಸ್ಯಾಲ್ರಿಯಾಗಿ ಕೊಡ್ತಾರೆ. ಇಷ್ಟು ಕೊಟ್ಟರೆ ಯಾರ್ದಿಗೂ ಸಫಿಸಿಯೆಂಟ್ ಆಗಲ್ಲ. ಒಂದು ಮನೆ ಜವಾಬ್ದಾರಿಯನ್ನು ಮುಂದೆ ವಹಿಸ್ಕೊಂಡು ಹೋಗ್ಬೇಕಂದ್ರೆ ಅಥವಾ ನಮ್ಮದು ಇಲ್ಲಿ ಬೇರೆ ಸಿಟಿ ಒಳಗೆ ಇರ್ತೀವಿ, ಅಲ್ಲಿ ರೂಮ್ ಬಾಡಿಗೆ ಆಗಲಿ ನಮಗೆ ಒನ್ ಡೇ ಕಳಿಬೇಕಂದ್ರೂ ಎಷ್ಟೋ ದುಡ್ಡು ಬೇಕಾಗ್ತದೆ. ಸೊ ಇದರಿಂದಾಗಿ ಸ್ವಲ್ಪ ಸರ್ಕಾರ ಇದ್ರ ಕಡೆನೂ ಗಮನ ವಹಿಸ್ಬೇಕಂತ ಹೇಳಿ ಹೇಳ್ತೀನಿ. ನೆಕ್ಸ್ಟ್ 3 ವರ್ಷ ಶಿಲ್ಪ ನರ್ಸಿಂಗ್ ಸ್ಕಾಲರ್ಶಿಪ್ಪು ಸಿಕ್ಕಿಲ್ಲ ನಮ್ಗೆ. ನರ್ಸಿಂಗ್ ಅಂದ್ರೆ ಹೆಂಗೆ ಮಾಡ್ಕೊಂಡಾರಂದ್ರೆ ಖಾಸಗಿ ಒಳಗೆ ಹೋಗೋದು, ನಮ್ಮ ಬಿಡು ಆಯ್ತು ನೀ 5,000 ರೂಪಾಯಿಗೆ ಬಾ, ಇಲ್ಲಾಂದ್ರೆ ಇಲ್ಲ ಇನ್ನೊಬ್ರು ಬರ್ತಾರ ಅಂತ ಈ ಥರ ನಮ್ಗೆ ನರ್ಸಿಂಗ್ ಕಾಲೇಜ್ ನಮ್ಗೆ ಕಿಮ್ಮತ್ತೇ ಇಲ್ಲ ಆಗಿತ್ತು ನರ್ಸಿಂಗ್ ಮಾಡ್ದವ್ರಿಗೆ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ನಮ್ಗೆ ನರ್ಸಿಂಗ್ ಕಾಲೇಜ್ ಆಗ್ಬೇಕಂತ ನಾವು ಮನವಿ ಮಾಡತ್ತೀವಿ ಸರ್ಕಾರಕ್ಕೆ. ಸರ್, ಇವತ್ತು ಬೃಹತ್ ಇದ್ರದಾಗಿ ಪ್ರತಿಭಟನೆ ಮಾಡತ್ತೀರಿ ನೀವು, ಯಾಕಂತ ಕೇಳ್ಬೋದಾ? ಇವತ್ತು ವಿಜಯಪುರ ಜಿಲ್ಲೆಗೆ ಏನು ಒಂದು ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಬೇಕಂತಕ್ಕಂಥ ಹೋರಾಟ ಇತ್ತು, ನಿರಂತರವಾಗಿತ್ತು. ಆದರೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾರಂತಕ್ಕಂಥ ಖುಷಿ ಒಳಗಡೆ ಇವತ್ತು ಸರ್ಕಾರ ಏನು ಮಾಡಿದೆ, ಆ ಖುಷಿಯನ್ನು ನಿರಾಶೆಗೊಳಿಸುವ ಮುಖಾಂತರ ಇವತ್ತು ಖಾಸಗಿ ವ್ಯಕ್ತಿಗಳಿಗೆ ಇವತ್ತು ಕಾಲೇಜನ್ನು ಮಾರಾಟ ಮಾಡ್ತಕ್ಕಂಥದ್ದು ಖಂಡಿಸಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ವಿದ್ಯಾರ್ಥಿ ಯುವ ಜನರು ಸೇರಿಸಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಶಿವಾಜಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಸಾವಿರಾರು ವಿದ್ಯಾರ್ಥಿಗಳನ್ನು ಇವತ್ತು ಸೇರಿಸಿಕೊಂಡು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸರ್ಕಾರಿ ಅಧೀನದಲ್ಲೇ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಕಾಲೇಜ್ನಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ನರ್ಸಿಂಗ್ ಕಾಲೇಜ್ಗಳಾಗಿರ್ಬೋದು, ಯಾವುವನ್ನು ನಾವು ಖಾಸಗಿ ವ್ಯಕ್ತಿಗಳಿಗೆ ನೀಡುವುದಿಲ್ಲ. ಒಂದು ವೇಳೆ ಈ ಒಂದು ಖಾಸಗಿ ಅಧಿಕಾರವನ್ನು ಇವತ್ತು ಖಾಸಗಿ ಕೈಯಲ್ಲಿ ಇವತ್ತು ಸರ್ಕಾರದ ಅಧಿಕಾರವನ್ನು ನೀಡಿದರೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಮ್ಮ ಪ್ರಾರಂಭ, ಈ ಹೋರಾಟ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ನಿರ್ಧಾರವನ್ನು ಕೈಬಿಟ್ಟು ಪ್ಯೂರ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡುವಂಥ ಉದ್ದೇಶವನ್ನು ನೀವು ಇಟ್ಕೊಂಡು ಪ್ರಾರಂಭ ಮಾಡಿದರೆ ಮಾತ್ರ ಈ ಹೋರಾಟಕ್ಕೆ ನಾವು ಇವತ್ತು ವಿದಾಯ ಹೇಳ್ತೇವೆ. ಇಲ್ಲಪ್ಪ ಅಂತಂದರೆ ಬಿಜಾಪುರ ಬಂದ್ ಮಾಡುವ ಮೂಲಕ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತು ಸಚಿವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಹೋರಾಟದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಮೊನ್ನೆ CM ಸಿದ್ದರಾಮಯ್ಯ ಅವರು ಆಲಿಮಟ್ಟಿಗೆ ಬಂದಿರೋ, ಅವಾಗ ನೀವು ಏನಾದರೂ ಮನೆ ಕೊಟ್ಟಿದ್ದೀರಾ? ನಾವು ಇವತ್ತು ಎಲ್ಲ ಸಂಘಟನೆಗಳ ಮೂಲಕ ಇವತ್ತು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಿನ್ನೆ ಕೂಡ ನಾವು ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ನಿರಂತರವಾಗಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಂಸ್ಥೆಗಳು ಇವತ್ತು ಹೋರಾಟಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಇವತ್ತು ವಿದ್ಯಾರ್ಥಿಗಳ ಪರವಾಗಿಯೇ ಇವತ್ತು ಹೋರಾಟ ಮಾಡಬೇಕಂತ ಸಂದರ್ಭ ಇವತ್ತು ಬಂದಿತ್ತು. ನಾವು ವಿದ್ಯಾರ್ಥಿ ಪರವಾಗಿ ಇವತ್ತು ನಿರಂತರವಾಗಿ ಹೋರಾಟ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ನಿರ್ಧಾರವನ್ನು ಕೈಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಏನಾದರೂ ಖಾಸಗಿ ವ್ಯಕ್ತಿಗಳಲ್ಲಿ ಸರ್ಕಾರಿ ವ್ಯಕ್ತಿ ಆಸ್ತಿಯನ್ನು ಮಾರಾಟ ಮಾಡಿದರೆ ಇನ್ನೂ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಇದಕ್ಕೆ ನೀವು ವಿದಾಯವನ್ನು ಹೇಳಿ ಸರ್ಕಾರಿ ಕಾಲೇಜ್ ಕಡೆ ನೀವು ಗಮನ ವಹಿಸಬೇಕಂತೇಳಿ ಮತ್ತೊಮ್ಮೆ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಸರ್ಕಾರ ಏನು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು 150 ಎಕರೆಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ, ಏನು ಖಾಸಗಿಯವರ ಸಹಯೋಗದಲ್ಲಿ ಏನು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕಂತ ಮಾಡಿದ್ದೀರಿ, ಅದನ್ನು ಸರ್ಕಾರವೇ ಪ್ರಾರಂಭಿಸಬೇಕು. ಯಾವುದೇ ಕಾಲಕ್ಕೂ ಕೂಡ ಖಾಸಗಿಯವರಿಗೆ ಆ ಜಾಗವನ್ನು ಬಿಟ್ಟುಕೊಡಬಾರ್ದು. ಬಿಟ್ಟುಕೊಟ್ಟರೆ ನಮ್ಮ ಜಿಲ್ಲೆಯ ಆರೋಗ್ಯ ಸಂಪೂರ್ಣ ಹಾಳಾಗಿ ಹೋಗ್ತದೆ, ಖಾಸಗಿಯವರ ಕೈಯಲ್ಲಿ ಹೋಗ್ತದೆ. ಮುಂದೊಂದು ದಿನ ಬಡವರು, ನಿರ್ಗತಿಕರು ಯಾವುದಾದ್ರು ಆಸ್ಪತ್ರೆಗೆ ಹೋಗಬೇಕಪ್ಪ ಅದನ್ನು ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಒಂದು ಬೇಡಿಕೆಯನ್ನು ಇಟ್ಕೊಳ್ತಾ ಇದ್ದೇವೆ. ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು, ಸರ್ಕಾರವೇ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಅವಕಾಶ ಕೊಡಬಾರ್ದು, ಖಾಸಗಿಯವರಿಗೆ ಮಣೆ ಹಾಕಬಾರ್ದು, ಆ ಜಾಗವನ್ನು ಪರಭಾರೆ ಮಾಡಬಾರ್ದು ಮತ್ತು ಮಾರಾಟ ಮಾಡಬಾರ್ದು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್, ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟೊಂದು ಜಾಗ ಇದ್ರೂ ಕೂಡ ಯಾಕೆ ಇವ್ರು PPP ಮಾದರಿಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಆಗ್ತದೆ? ಮಾಡಿ ಸಚಿವರು, ಶಾಸಕರು, ಅದು ಸರ್ಕಾರ ಯಾಕೆ ಮುಂದೆ ಬರತ್ತದ? ಸರ್ಕಾರ ಕಾಲೇಜ್ ಯಾಕೆ ಮಾಡತ್ತಿಲ್ಲ ಬಿಜಾಪುರಕ್ಕೆ? ಇದೇ ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಸಮಯೋಚಿತವಾಗಿರ್ತಕ್ಕಂಥದ್ದು. ರಾಮನಗರ, ಕನಕಪುರ 30 ಕಿಲೋಮೀಟರ್ ಅಂತರದಲ್ಲಿ 2 ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀರಿ. ಅಲ್ಲಿ ಜಾಗ ಇಲ್ಲ, ಜಾಗ ಖರೀದಿಗೆ 106 ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ. ಇಲ್ಲಿ 106 ಎಕರೆ ಜಾಗ ಇದೆ, ಮೂಲಭೂತ ಸೌಕರ್ಯ ಇದೆ. ಇಲ್ಲೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಆದರೂ ಕೂಡ ನೀವು ಈ ರೀತಿ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಲಾಬಿಗೆ ಮಣೆದು ಸರ್ಕಾರಿ ಜಾಗವನ್ನು ಕಬಳಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕೂಡಲೇ ಏನಪ್ಪಾ ಅಂತಂದ್ರೆ ಅದನ್ನು ಸರ್ಕಾರಿ ಸ್ವಾಮ್ಯದಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಬೇಕು. ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡದೇ ಇದ್ದರೆ ಖಂಡಿತವಾಗ್ಲೂ ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗ್ತದೆ. ವಿಜಯಪುರ ಜಿಲ್ಲೆ
ಜಿಲ್ಲೆಯಲ್ಲಿ ಒಂದು ವಿದ್ಯಾರ್ಥಿ ಯುವಜನರ ಒಂದು ಉಗ್ರ ಹೋರಾಟವನ್ನು ನೀವು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮೊನ್ನೆ ಹುಟ್ಟಿದಂಥ ಬಾಗಲಕೋಟೆ ಜಿಲ್ಲೆಗೆ ಸರ್ಕಾರಿ ಕಾಲೇಜ್ ತರ್ತಾರೆ. ವಿಜಯಪುರ ಜಿಲ್ಲೆ ಐತಿಹಾಸಿಕ ಒಂದು ಸ್ಥಾನವಾದಂಥ ವಿಜಯಪುರ ಇಲ್ಲಿಯ ರಾಜಕಾರಣಿಗಳ ಹಿತಾಸಕ್ತಿ ಇದ್ರೆ ಖಂಡಿತವಾಗ್ಲೂ ಪ್ರಾರಂಭ ಆಗ್ತಿತ್ತು. ಇಲ್ಲಿಯ ರಾಜಕಾರಣಿಗಳ ಹಿತಾಸಕ್ತಿ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಈ ರೀತಿ ಖಾಸಗೀಕರಣಕ್ಕೆ ಮುಂದಾಗಿರ್ತಕ್ಕಂಥದ್ದು ದುರದೃಷ್ಟಕರ ಜಿಲ್ಲೆ ಇದು. ಸರ್ ನನ್ನ ಹೆಸರು ಶ್ರೀನಾಥ್ ಪೂಜಾರಿ ಅಂತ.